ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ಗೆ ನಾನು ಆ್ಯಸ್ ಯೂಶುವಲ್ 10 ನಂಬರ್ ಕ್ರೋಶಾ ನೀಡಲ್ನ ತೊಗೊಂಡಿದ್ದೀನಿ. 11 ತೊಗೊಂಡ್ರು ಕೂಡ ನಡೆಯುತ್ತೆ. ಹಾಗೂ ಆರೆಳೆ ದಾರನ ಗಂಟು ಹಾಕೊಂಡು ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ಈ ರೀತಿ ಸೀದಾ ಇಟ್ಕೊಂಡು ಕೆಳಗಿಂದ ಮೇಲಕ್ಕೆ ದಾರನ ಎಳ್ಕೊಳ್ತೀನಿ. ಸೊ ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಸೊ ಒಂದ್ಸಲ ಲಾಕ್ ಆದ ನಂತರ 2 ಚೈನ್ ಹಾಕ್ಕೋಬೇಕು. ಸೊ 2 ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಬಟ್ಟೆಗೆ ಏನು ಲಾಕ್ ಮಾಡ್ತೀವಲ್ಲ ಅದರ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ ನೋಡಿ. ಸೊ 2 ಚೈನ್ ಹಾಕಿ ಡಬಲ್ ಕ್ರೋಶೆ ಮಾಡ್ಕೊಂಡ್ವಿ. ಈಗ ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಡಬಲ್ ಕ್ರೋಶೆ ಏನು ಹಾಕಿದ್ವಲ್ಲ ಅದ್ರ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದು ಮಾಡಬೇಕು ಮತ್ತು ಸೆಕೆಂಡ್ 2 ದಾರ ಒಂದು ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಸ್ಟಾರ್ಟಿಂಗಲ್ಲಿ ಒಟ್ಟು 5 ಕಂಬನ ಹಾಕ್ಕೋಬೇಕಾಗತ್ತೆ. ಅಂದರೆ ಸ್ಟಾರ್ಟಿಂಗ್ 2 ಚೈನ್ ಹಾಕಿರ್ತೀವಿ, ಅದಾದಮೇಲೆ 4 ಡಬಲ್ ಕ್ರೋಶೆ, ಅಲ್ಲಿ ಒಟ್ಟು 5 ಕಂಬಗಳಾಗುತ್ತೆ. ಸೊ ಈಗ ಇಲ್ಲಿಂದ 3 ಚೈನ್ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಈಗ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದು, ಸೆಕೆಂಡ್ 2 ದಾರನ ಒಂದು ಮಾಡ್ಕೊಳ್ತೀನಿ ನೋಡಿ. ಸೊ ಈಗ ಇಲ್ಲಿ ಮತ್ತೆ ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಾವು 5 ಕಂಬ ಹಾಕಿದ್ವಿ, ಆಮೇಲೆ 3 ಚೈನ್ ಹಾಕಿ ಈಗ ಇಲ್ಲಿ 9 ಡಬಲ್ ಕ್ರೋಶೆಗಳನ್ನ ಹಾಕ್ಕೋಬೇಕಂದ್ರೆ 9 ಕಂಬಗಳನ್ನ ಹಾಕ್ಕೊಳ್ಬೇಕಾಗತ್ತೆ ನೋಡಿ. ಸೊ ಇಲ್ಲಿ ನಾವೇನು 3 ಚೈನ್ ಹಾಕಿರ್ತೀವಿ ಅಲ್ಲಿ ಒಂದು ಕುಚ್ಚು ಬರುತ್ತೆ. ಸೊ ಕುಚ್ಚು ಬೇಡ ಅಂತ ಇದ್ರೆ ಡೈರೆಕ್ಟಾಗಿ ಬೀಡ್ ಹಾಕಿನೂ ಈ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು. ಸ್ಟಾರ್ಟಿಂಗ್ಗೆ ಆರ್ಚಿಂದ ಶುರು ಮಾಡ್ಕೊಳ್ಬೋದಾಗುತ್ತೆ. ಸೊ ಇಲ್ಲಿ ಕಂಬಗಳೆಲ್ಲ ಕೂಡ ಒಂದೇ ಲೆಂತಲ್ಲಿ ಇರಬೇಕು. ಸೊ ಈ ರೀತಿ ಬೇಸ್ ಲೈನಲ್ಲಿ ಆಲ್ರೆಡಿ ತುಂಬ ಡಿಸೈನ್ಸ್ನ ತೋರಿಸಿದ್ದೀನಿ ನಾನು. ಸೊ ನೋಡಿ ಈ ರೀತಿಯಾಗಿ 9 ಡಬಲ್ ಕ್ರೋಶೆಗಳಾದಮೇಲೆ ದಾರನ ಮೇಲೆ ಕೇಳ್ಕೊಳ್ತೀನಿ. ಮೇಲೆ ಕೇಳ್ಕೊಂಡು ಈ ರೀತಿ ಫ್ಲವರ್ ಬೀಡ್ನ ತೊಗೊಂಡಿದ್ದೀನಿ. ನೀವು ಯಾವ ರೀತಿ ಬೀಡ್ನ ಬೇಕಾದ್ರೂ ತೊಗೊಳ್ಬೋದು. ರೌಂಡ್ ಬೀಡ್ನ ಕೂಡ ಬಳಸ್ಬೋದಾಗುತ್ತೆ. ಸೊ ಈ ರೀತಿ ಸೂಜಿ ಮೇಲೆ ಬೀಡ್ನ ಹಾಕಿ ಬೀಡ್ ಲಾಕ್ ಮಾಡಿದ್ಮೇಲೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ ನೋಡಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು, ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಈಗ ಇಲ್ಲಿ ಕೂಡ 9 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಒಂದೇ ಹೋಲ್ಗೂ ಕೂಡ ನೀವು ಮಾಡ್ಕೋಬಾರ್ದು ಡಬಲ್ ಕ್ರೋಶೆ, ಅಥವಾ ತುಂಬ ದೂರನೂ ಮಾಡ್ಕೊಳ್ಬಾರ್ದು. 1 ಪಾಯಿಂಟ್ ಅಷ್ಟು ಗ್ಯಾಪ್ಗೆ ಈವನ್ ಆಗಿ ಒಂದೇ ಲೈನಲ್ಲಿ ಬಟ್ಟೆಗೆ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ನೋಡಿ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ, ಬಟ್ಟೆಗೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಂಡು ಫಸ್ಟ್ 2 ದಾರ ಒಂದು ಮಾಡ್ಕೊಳ್ತೀನಿ, ಸೆಕೆಂಡ್ 2 ದಾರನ ಒಂದು ಮಾಡ್ಕೊಳ್ತೀನಿ ನೋಡಿ. ಸೊ ಈಗ ಇಲ್ಲಿ 9 ಕಂಬಗಳಾಗಿದೆ, ಅಂದರೆ 9 ಡಬಲ್ ಕ್ರೋಶೆ ಆಗಿದೆ. ಈಗ 3 ಚೈನ್ ಮಾಡ್ಕೊಳ್ತೀನಿ. 3 ಚೈನ್ ಮಾಡಿಕೊಂಡು ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ ನೋಡಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ನೋಡಿಕೊಂಡು ನೀಡನ್ನು ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. 2 ದಾರ ಒಂದು, 2 ದಾರ ಒಂದು, ಈ ರೀತಿ 9 ಡಬಲ್ ಕ್ರೋಶೆ ಬೀಡು, 9 ಡಬಲ್ ಕ್ರೋಶೆ 3 ಚೈನ್, 9 ಡಬಲ್ ಕ್ರೋಶೆ ಬೀಡು, 9 ಡಬಲ್ ಕ್ರೋಶೆ 3 ಚೈನ್, ಈ ರೀತಿಯಾಗಿ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮಾತ್ರ ನಾನು 5 ಕಂಬಗಳು ಬರೋ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಎಂಡಿಂಗಲ್ಲೂ ನಾನು ಕುಚ್ಚಿಂದನೇ ಮುಗಿಸ್ಕೊಂಡಿದ್ದೀನಿ. ಸೊ ಹಾಗಾಗಿ ಕೊನೆಯಲ್ಲೂ 5 ಕಂಬ, ಸ್ಟಾರ್ಟಿಂಗಲ್ಲೂ 5 ಕಂಬ, ಇನ್ನು ಮಧ್ಯದಲ್ಲೆಲ್ಲ 9 ಕಂಬ ಮಾಡ್ಕೊಂಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪು, ಸೊ ಇಲ್ಲೂ ಕೂಡ ಆರೆಳೆ ದಾರನೇ ತೊಗೊಂಡಿದ್ದೀನಿ. ನಾವು ಸ್ಟಾರ್ಟಿಂಗ್ 2 ಚೈನ್ ಏನು ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತೀನಿ. ಅದಾದ ನಂತರ 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ ಹಾಕಿ ಈ 3 ಚೈನ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ ಲಾಕ್ ಆಯಿತು. ಈಗ ಮತ್ತೆ ಅದೇ ಗ್ಯಾಪಲ್ಲಿ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೀನಿ, ಅಂದರೆ ಸೆಕೆಂಡ್ ಲಾಕ್, ಮತ್ತು 3rd ಟೈಮ್ ಲಾಕ್, ಅಂದರೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. 3 ಚೈನಲ್ಲಿ 3 ಸಿಂಗಲ್ ಕ್ರೋಶೆ ಆದಮೇಲೆ ಈಗ ಇಲ್ಲಿ 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ ಹಾಕಿ 1 2 3 4 5 ನೋಡಿ, 5ನೇ ಕಂಬದ ಹೋಲ್ ಇದೆಯಲ್ಲ ನೋಡಿ, ಆ ಕಡೆ 4 ಈ ಕಡೆ 4 ಕಂಬಗಳು ಬರುತ್ತೆ. ಸೊ 5ನೇ ಕಂಬದ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ 4 ಚೈನ್ನ. ಕಂಬದ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಕಂಬದ ಹೋಲ್ ಗ್ಯಾಪ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡೆ. ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 2 ಸಲ ದಾರ ಸುತ್ಕೊಂಡು ನೋಡಿ, ಈ ಬೀಡ್ ಹಿಂದೆ ನಮಗೆ ದಾರ ಇರುತ್ತಲ್ಲ ಆ 6 ಎಳೆ ದಾರದೊಳಗೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. ಫಸ್ಟ್ 2 ದಾರ ಒಂದು ಮಾಡ್ಕೊಳ್ತೀನಿ,
ಸೆಕೆಂಡ್ 2 ದಾರನ ಒಂದು ಮಾಡ್ಕೊಳ್ತೀವಿ ಮತ್ತು ಥರ್ಡ್ 2 ದಾರನ ಒಂದು ಮಾಡ್ಕೊಳ್ತೀನಿ. ಟ್ರಿಪಲ್ ಕ್ರೋಶೆ ಆಗುತ್ತೆ ನೋಡಿ. ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ದಾರದ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ 1, 2 ದಾರ 1, 2 ದಾರ 1 ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ಇಲ್ಲಿ ನಾನು ಟ್ರಿಪಲ್ ಕ್ರೋಶಗಳನ್ನ ಈ ಒಂದು ಬೀಡ್ ಹಿಂದೆ ಇರೋ ದಾರಕ್ಕೆ ಫಿಲ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಸೊ ಎಲ್ಲಾನು ಕೂಡ ಒಂದೇ ಲೆಂತಲ್ಲಿ ಇರಬೇಕು. ಬೇಕಿದ್ದರೆ ನೀವು ಡಬಲ್ ಕ್ರೋಶನು ಕೂಡ ಮಾಡ್ಕೊಳ್ಬೋದು. ಸೊ ಲೆಂತಿಯಾಗಿ ಡಬಲ್ ಕ್ರೋಶ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಒಟ್ಟು 12 ಟ್ರಿಪಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ತುಂಬ ಬೇಗ ಆಗೋಗ್ಬಿಡುತ್ತೆ, ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ಡಿಸೈನು. ಹತ್ರ ಕುಚ್ಚುಗಳು ಕೂಡ ಬರುತ್ತೆ. ನಿಮಗೆ ಆರ್ಚು ಮೀಡಿಯಮ್ ಸೈಜಲ್ಲಿ ಇರುತ್ತೆ, ತೀರಾ ದೊಡ್ಡದು ಬರೋದಿಲ್ಲ ಅಥವಾ ತೀರಾ ಚಿಕ್ಕದು ಕೂಡ ಬರೋದಿಲ್ಲ ನೋಡಿ. ಬಿಗಿನರ್ಸ್ ಕೂಡ ಆರಾಮಾಗಿ ಡಿಸೈನ ಟ್ರೈ ಮಾಡ್ಬೋದು. ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರೋದಿಲ್ಲ ನೋಡಿ. ಸೊ ಇಲ್ಲಿ ಹೀಗೆ 12 ಟ್ರಿಪಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನೋಡಿ, ಸೊ ಸ್ಟಾರ್ಟಿಂಗಿಂದ 1, 2, 3, 4, 5 ಸೊ ನೋಡಿ 5ನೇ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ವಿಡಿಯೋ ಸ್ವಲ್ಪ ಏನಾದ್ರು ಸ್ಪೀಡ್ ಆಯಿತು ಅಂತ ಅನ್ಸಿದ್ರೆ ನಿಮಗೆ ವಿಡಿಯೋ ಪ್ಲೇಬ್ಯಾಕ್ ಸ್ಪೀಡ್ನ ನೀವು ಸೆಟ್ ಮಾಡ್ಕೊಳ್ಬೋದು, ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಳ್ಬೋದು. ಸೊ ಈಗ ಮತ್ತೆ 4 ಚೈನ್ ಹಾಕಿ 3 ಚೈನ್ ಗ್ಯಾಪ್ಗೆ 3 ಸಲ ಲಾಕ್ ಮಾಡ್ಕೊಳ್ತೀನಿ. 3 ಸಲ ಲಾಕ್ನ ಮಾಡ್ಕೊಳ್ತೀನಿ 4 ಚೈನ್ ಹಾಕಿ. ಸೊ ಈಗ ಮತ್ತೆ 4 ಚೈನ್ 1, 2, 3, 4 ಚೈನ್ ಹಾಕಿ ಇಲ್ಲಿ ಸೆಂಟ್ರಲ್ಲಿ ಅಂದರೆ ಆ ಕಡೆ 4 ಕಂಬ ಈ ಕಡೆ 4 ಕಂಬ ಬರಬೇಕು. ಸೆಂಟ್ರಲ್ಲಿ ಇರುತ್ತಲ್ಲ 5ನೇ ಕಂಬ, ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತೀನಿ. ಅದಾದ ನಂತರ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಬೇಕು. ಈ ಬೀಡ್ ಹಿಂದ್ಗಡೆ ಏನು ದಾರ ಇರುತ್ತಲ್ಲ, ಈ ದಾರದೊಳಗೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. ಇಲ್ಲೀಗ ಟ್ರಿಪಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಬೀಡ್ ಹಿಂದೆ ಇರೋ ದಾರಕ್ಕೆ ನೀಡಲ್ ಹಾಕಿ ದಾರನ ತಂದು 2 ದಾರ 1, ಸೆಕೆಂಡ್ 2 ದಾರ 1 ಮತ್ತು ಥರ್ಡ್ 2 ದಾರನ 1 ಮಾಡ್ಕೊಳ್ತೀನಿ. ಸೊ ಈ ರೀತಿ ಇಲ್ಲೂ ಕೂಡ ನಾನು 12 ಟ್ರಿಪಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಪೂರ್ತಿ 12 ಟ್ರಿಪಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಈಗ ಸೆಂಟ್ರಲ್ಲಿ 5ನೇ ಡಬಲ್ ಕ್ರೋಶ ಹೋಲ್ ಏನು ಕಾಣಿಸುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತೀನಿ. ಈಗ ಮತ್ತೆ 4 ಚೈನ್, 4 ಚೈನ್ ಹಾಕಿ ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ 3 ಸಲ ಸಿಂಗಲ್ ಕ್ರೋಶ ಮಾಡ್ಕೊಳ್ಬೇಕು ಒಟ್ಟು. ಅದಾದ ನಂತರ 4 ಚೈನ್ ಹಾಕಿ 5ನೇ ಡಬಲ್ ಕ್ರೋಶ ಹೋಲ್ಗೆ ಲಾಕ್ ಮಾಡ್ತೀನಿ. ಮತ್ತೆ ಇದೇ ರೀತಿ ಆರ್ಚನ್ನ ಕಂಟಿನ್ಯೂ. ಸ್ವಲ್ಪ ನಿಮಗೆ ಆರ್ಚ್ ಏನಿದೆ ಸ್ವಲ್ಪ ಬೆಂಡಾದ ಹಾಗೆ ಕಾಣಿಸ್ಬೋದು, ಯಾಕಂದರೆ ಬೀಡ್ ಹಿಂದೆ ಇರೋ ದಾರಕ್ಕೆ ನಾವು ಆರ್ಚ್ ಮಾಡ್ಕೊಂಡಿರೋದಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಹಾಕಿದ್ರೆ ಸರಿ ಹೋಗುತ್ತೆ. ಸೊ ಇಲ್ಲಿ ನಾನು ಥರ್ಡ್ ಸ್ಟೆಪ್ಪು ಬೇಸ್ ಏನು ತೊಗೊಂಡಿದ್ರೆ ಅದೇ ಕಲರ್ 6 ದಾರ ತೊಗೊಂಡಿದ್ದೀನಿ, ಲಾಕ್ ಮಾಡಿಕೊಂಡೆ. ಅದಾದಮೇಲೆ 4 ಚೈನ್ ಒಳಗಡೆ 1 ಸಿಂಗಲ್ ಕ್ರೋಶೆ, ಆ 4 ಚೈನ್ ಗ್ಯಾಪಲ್ಲಿ 2ನೇ ಸಿಂಗಲ್ ಕ್ರೋಶೆ, 4 ಚೈನ್ ಗ್ಯಾಪ್ಗೆ ಸಮ್ಟೈಮ್ಸ್ ಈ ರೀತಿ ದಾರಗಳು ಬಿಟ್ಕೊಂಡು ಹೋಗುವಂಥ ಚಾನ್ಸಸ್ ಇರುತ್ತೆ. ಅಲ್ಲಿಂದಲ್ಲಿಗೆ ನೀಡಲ್ನ ತೆಗೆದು ಸರಿ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೇಕಾಗತ್ತೆ ನೋಡಿ. 2 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ 4 ಚೈನ್ ಗ್ಯಾಪ್ಗೆ. ಈಗ ಮತ್ತೊಂದು ಸಿಂಗಲ್ ಕ್ರೋಶೆ, ಒಟ್ಟು 3 ಸಿಂಗಲ್ ಕ್ರೋಶೆ ಆಯಿತು. ಅದಾದಮೇಲೆ ನಾವು ಈ 3 ಚೈನ್ ಗ್ಯಾಪ್ಗೆ 3 ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ, ಅಲ್ಲಿ ಪ್ರತಿಯೊಂದು ಸಿಂಗಲ್ ಕ್ರೋಶ ಮೇಲೆ ಕೂಡ ಒಂದೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಒಂದಾಯಿತು. ಮತ್ತು 2ನೇ ಸಿಂಗಲ್ ಕ್ರೋಶ ಮೇಲೆ ಲಾಕ್, ಮತ್ತು 3ನೇ ಸಿಂಗಲ್ ಕ್ರೋಶ ಮೇಲೆ ಲಾಕ್. ಅದಾದ ನಂತರ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇರುತ್ತಲ್ಲ, ಸೊ ಅಲ್ಲಿಗೆ 1 ಸಿಂಗಲ್ ಕ್ರೋಶೆ, ಅದಾದ ನಂತರ 2 ಸಿಂಗಲ್ ಕ್ರೋಶೆ ಮತ್ತು 3 ಸಿಂಗಲ್ ಕ್ರೋಶೆ. 4 ಚೈನ್ ಗ್ಯಾಪ್ಗೆ 3 ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ಈಗ ಫಸ್ಟ್ ಟ್ರಿಪಲ್ ಕ್ರೋಶ ಹೋಲ್ ಕಾಣಿಸುತ್ತಲ್ಲ ನೋಡಿ, ಇಲ್ಲಿ ಹೋಲ್ ಕಾಣಿಸುತ್ತೆ, ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತೀನಿ. ಅದಾದ ನಂತರ ದಾರನ ಮೇಲೆ ಕೇಳ್ಕೊಳ್ಬೇಕು. ಸ್ಮಾಲ್ ಸೈಜ್ ಬೀಡ್ನ ತಗೊಂಡಿದ್ದೀನಿ. ಒಂದು ಬೀಡ್ ಇನ್ಸರ್ಟ್ ಮಾಡಿ ಸೆಕೆಂಡ್
ಟ್ರಿಪಲ್ ಕ್ರೋಶ ಹೋಲ್ ಕಾಣಿಸುತ್ತಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಸೆಕೆಂಡ್ ಬೀಡ್ ಇನ್ಸರ್ಟ್ ಮಾಡ್ತೀನಿ. ನೆಕ್ಸ್ಟ್ ಟ್ರಿಪಲ್ ಕ್ರೋಶ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಥರ್ಡ್ ಬೀಡ್ ಇನ್ಸರ್ಟ್ ಮಾಡ್ತೀನಿ. ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ನ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಫೋರ್ತ್ ಬೀಡ್, ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್. ಮತ್ತೆ ದಾರ ಮೇಲೆ ಕೇಳ್ಕೊಂಡು ಇನ್ನೊಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು ನೋಡಿ. ಸೊ 5ನೇ ಬೀಡ್ ಇನ್ಸರ್ಟ್ ಮಾಡಿದೆ. ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡೆ. ಸೊ 5 ಬೀಡ್ ಆದ್ಮೇಲೆ ಲಾಕ್ ಆದ್ಮೇಲೆ ನೋಡಿ ನೆಕ್ಸ್ಟ್ ಹೋಲ್ ಗ್ಯಾಪ್ ಇದೆಯಲ್ಲ ಅದಕ್ಕೆ ವಿತೌಟ್ ಬೀಡ್ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಬೀಡ್ ಹಾಕೋ ಹಾಗಿಲ್ಲ. ಸಿಂಗಲ್ ಕ್ರೋಶ ಮಾಡಿಕೊಂಡು ಈಗ ಇಲ್ಲಿಂದ 1 2 3 ಚೈನ್ ಹಾಕೊಳ್ತೀನಿ. 3 ಚೈನ್ ಹಾಕಿ ನಾವು ಏನು ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಅದೇ ಹೋಲ್ ಗ್ಯಾಪ್ಗೆ ಇನ್ನೊಂದ್ಸಲ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಸೊ ಇದೊಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಡಿಸೈನಿಂಗು ಫುಲ್ ಬೀಡ್ಗಳನ್ನೇ ಫಿಲ್ ಮಾಡ್ಕೊಂಡು ಹೋಗೋದಕ್ಕೂ ಈ ರೀತಿ ಹಾಕೋದಕ್ಕೂ ಡಿಫ್ರೆನ್ಸ್ ಬರುತ್ತೆ. ಈಗ ನೆಕ್ಸ್ಟ್ ಒಂದು ಬೀಡ್ ಇನ್ಸರ್ಟ್ ಮಾಡ್ತೀನಿ. ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್. ಬೀಡ್ ಇನ್ಸರ್ಟ್ ಮಾಡ್ತೀನಿ. ನೆಕ್ಸ್ಟ್ ಟ್ರಿಪಲ್ ಕ್ರೋಶ ಹೋಲ್ ಗ್ಯಾಪ್ಗೆ ಲಾಕ್. ಈ ರೀತಿ ಇಲ್ಲೂ ಕೂಡ ನಾನು 5 ಬೀಡ್ಗಳನ್ನ ಹಾಕಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ನೋಡಿ. ಸ್ಟಾರ್ಟಿಂಗಲ್ಲಿ ನಾವು 5 ಬೀಡ್ ಹಾಕಿ ಸಿಂಗಲ್ ಕ್ರೋಶ ಆದಮೇಲೆ ಒಂದೇ ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ 3 ಚೈನ್ ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ಅದಾದ್ಮೇಲೆ ಮತ್ತೆ 5 ಸಲ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಂಡು ಹೋಗ್ಬೇಕು ನೋಡಿ. ಬೀಡ್ ಇನ್ಸರ್ಟ್ ಮಾಡ್ತೀನಿ. ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್. ಅದಾದ ನಂತರ ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ತೀನಿ. ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈಗ ಒಟ್ಟು 10 ಬೀಡ್ಗಳಾಗುತ್ತೆ ಒಂದು ಆರ್ಚಲ್ಲಿ. ಈ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಒಂದಾಯಿತು. ಅದಾದ ನಂತರ 2 ಸಿಂಗಲ್ ಕ್ರೋಶೆ ಮತ್ತು 3 ಸಿಂಗಲ್ ಕ್ರೋಶೆ. ಸೊ ಈಗ ನೆಕ್ಸ್ಟು 3 ಚೈನ್ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶೆ ಇದಾವಲ್ಲ ಅದ್ರ ಮೇಲೆ ಕೂಡ ಒಂದೊಂದ್ರ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನೋಡಿ. ಒಂದಾಯಿತು. ಮತ್ತೆ 2ನೇ ಸಿಂಗಲ್ ಕ್ರೋಶೆ ಮತ್ತು 3ನೇ ಸಿಂಗಲ್ ಕ್ರೋಶೆ. ಸೊ ಈಗ ಮತ್ತೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಒಂದಾಯಿತು. ಮತ್ತೆ 2 ಮತ್ತು 3. ಈಗ ಫಸ್ಟ್ ಟ್ರಿಪಲ್ ಕ್ರೋಶ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ ನೋಡಿ. ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀವಿ. ಅದಾದ ನಂತರ ದಾರನ ಮೇಲೆ ಕೇಳ್ಕೊಂಡು ಒಂದು ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಬೀಡ್ನ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಸೆಕೆಂಡ್ ಬೀಡ್ ಇನ್ಸರ್ಟ್ ಮಾಡ್ತೀನಿ. ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್. ಈ ರೀತಿ ಸ್ಟಾರ್ಟಿಂಗಲ್ಲಿ 5 ಬೀಡ್ಗಳನ್ನ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ಸೊ ನೋಡಿ ನೆಕ್ಸ್ಟ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. 4th ಬೀಡ್ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್. ತುಂಬ ಬೇಗ ಆಗೋಗ್ಬಿಡುತ್ತೆ ಡಿಸೈನು, ತುಂಬ ಏನು ಟೈಮ್ ಏನು ತೊಗೊಳ್ಳೋದಿಲ್ಲ. ಸೊ ನೋಡಿ 5th ಬೀಡ್ ಇನ್ಸರ್ಟ್ ಮಾಡ್ತೀನಿ. ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡಿಕೊಂಡೆ. ಈಗ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಹಾಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ ಹಾಕಿ ಅದೇ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಅದಾದ ನಂತರ ಮತ್ತೆ ದಾರನ ಮೇಲೆ ಕೇಳ್ಕೊಂಡು ಬೀಡ್ ಇನ್ಸರ್ಟ್ ಮಾಡ್ತೀನಿ. ಬೀಡ್ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್. ಈ ರೀತಿ 5 ಬೀಡ್ಗಳನ್ನ ಹಾಕಿ ಒಂದು ಆರ್ಚನ್ನ ಫಿನಿಶ್ ಮಾಡಬೇಕಾಗುತ್ತೆ. ಒಟ್ಟು ಒಂದು ಆರ್ಚಲ್ಲಿ 10 ಬೀಡ್ಗಳು ಇಡ್ಸುತ್ತೆ ನೋಡಿ. 10 ಬೀಡ್ಗಳು ಒಂದು ಆರ್ಚಲ್ಲಿ ಹಿಡಿಸುತ್ತೆ. ಸೊ ಈ ರೀತಿಯಾಗಿ ಬೀಡ್ ಇನ್ಸರ್ಟ್ ಮಾಡೋದು. ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್, ಬೀಡ್ ಇನ್ಸರ್ಟ್, ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್. ಈ ರೀತಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಪೂರ್ತಿ ಆದಮೇಲೆ ನೋಡಿ ಈಗ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಏನು ಕಾಣಿಸುತ್ತಲ್ಲ ಅಲ್ಲಿಗೆ 3 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಳ್ಬೇಕು. ಒಂದಾಯಿತು ಮತ್ತು 2 ಮತ್ತು 3 ಸಿಂಗಲ್ ಕ್ರೋಶೆ ಆಯಿತು. ಈಗ ನೆಕ್ಸ್ಟ್ ಸಿಂಗಲ್ ಕ್ರೋಶೆಗಳಿರ್ತಲ್ಲ ಅದ್ರ ಮೇಲೆಲ್ಲ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋದು. ಮತ್ತು ಇದೇ ರೀತಿ ಆರ್ಚನ್ನ
ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು. ಸೊ ಬೇಕಿದ್ದಲ್ಲಿ ನೀವು 7 ಎಳೆ ದಾರನೂ ಕೂಡ ತೊಗೊಳ್ಬೋದು, ಇನ್ನೂ ತಿಕ್ಕಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಇಷ್ಟು ಸ್ಟಿಫ್ ಆಗಿ ಇದೆ ಆರ್ಚ್ ಅಂತ, ಎಲ್ಲೊಂದು ಚೂರು ಕೂಡ ಬೆಂಡ್ ಆಗೋದಿಲ್ಲ ಆರ್ಚು. ಸೊ ಸೆಕೆಂಡ್ ಸ್ಟೆಪ್ ಮಾಡಿದಾಗ ಆರ್ಚ್ ನಿಮಗೆ ಒಂಚೂರು ಬೆಂಡ್ ಆಗಿರೋ ರೀತಿ ಕಾಣಿಸುತ್ತೆ ಅಷ್ಟೇ. ಸೊ ಥರ್ಡ್ ಸ್ಟೆಪ್ ಆದಮೇಲೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇದಕ್ಕೆ ನಾನು 147 ದಾರನ ಸ್ವಲ್ಪ ಲೆಂತಿಯಾಗಿ ಕುಚ್ಚನ್ನ ಕಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಇದಕ್ಕೇ ನೀವು ಬ್ರೈಡಲ್ ಕುಚ್ಚು ಕಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಬೇಕಿದ್ದಲ್ಲಿ ಸ್ಟೋನ್ ಚೈನು ಅಥವಾ ಗೋಲ್ಡನ್ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಬೋದು, ಇನ್ನೂ ಹೆವಿ ಗ್ರ್ಯಾಂಡಾಗಿ ಲುಕ್ ಬೇಕು ಅಂತ ಇದ್ರೆ. ಸೊ ನೋಡಿ ಈ ರೀತಿಯಾಗಿ ಕಾಣಿಸ್ತಿತ್ತು ಫೈನಲ್ ಆಗಿ ಡಿಸೈನು. ಸೊ ನಿಮಗೆ ಯಾವುದೇ ರೀತಿ ಡಿಸೈನ್ಸ್ ರಿಕ್ವೆಸ್ಟ್ ಇದ್ದರೆ ನಾನು ನಂಬರ್ ಕೊಟ್ಟಿರ್ತೀನಿ. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ಮತ್ತು ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟ್ಸ್ನಲ್ಲಿ ಕೇಳ್ಬೋದಾಗಿರುತ್ತೆ. ಸೊ ಇವತ್ತಿನ ಡಿಸೈನ್ ಇದಾಗಿತ್ತು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸೊಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ತುಂಬ ಜನ ವೀಡಿಯೋನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಬಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು.